ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ. ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ, ತಲೆ ಮೇಲೆ ಸೂರು, ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ವಿ ಹೊರತಾಗಿ ನೀನು ಊರು ತುಂಬ ಮೆರಿ, ದೇಶ ತುಂಬ ಮೆರಿ ಅಂತ ನಾವು ಹೇಳಲಿಲ್ಲ. ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೀತು. ಆವಾಗ ಬಹಳಷ್ಟು ಜನರಿಗೆ ಯಾರು ಸಿಟ್ಟಿ ಬಾರಿಸ್ರಿ, ಸಿನಿಮಾ ಹಾಲ್ ಅದ ಏನಪ್ಪ, ಸ್ವಲ್ಪ ಸುಮ್ಮನಿರು. ಸಿಂಧರು ಈ ಒಂದು ಪಹಲ್ಗಾಮ್ ಟೆರರ್ನಲ್ಲಿ ನಮ್ಮ ಜನರಿಗೆ 26 ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್. ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರಿಗೆ ಕೊಲೆ ಮಾಡಿದ್ರು. ಸೊ ಇದು ಎಲ್ಲ ಸರ್ಕಾರದವರು ಒಂದು ಕಡೆ ಇದ್ರೆ, ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ ಅಂದ್ರೆ ದೇಶ ಉಳಿಸೋಗೋಸ್ಕರ, ದೇಶದ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳೋಕ್ಕೆ ನಾವೇ ಮಾಡಿದ್ದೇವೆ, ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ. ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ, ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ, ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಆದರೆ ಅದು ಏನೂ ಇಲ್ಲ. ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪಹಲ್ಗಾಮದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ, ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಕೇಳಿಕೊಂಡೇವೆ. ನಾನೇ ಮೊದಲು ಕೇಳಿದ್ದು ಅದೇ. ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು, ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು, ಅವರು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಆದರೆ ಮೋದಿಯವರು 2 ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ. ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ, ನಾವು ದೇಶಕ್ಕಾಗಿ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಎಲ್ಲ ಮುಖಂಡರು ಬಂದರು. ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು, ಈ ಭಾಗದಲ್ಲೇ ಇದ್ದು, ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ. ಅಂದ್ರೆ ಏನರ್ಥ? ನಿಮ್ಮ ದೇಶ ಒಂದ್ ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ. ಇದು ಸರಿಯಲ್ಲ. ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ, ಈ ದೇಶದ ಜನ, ಈ ದೇಶದ ನಾಯಕರು, ಈ ದೇಶದ ನಮ್ಮ ಯುವಕರು
ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಏನು ದೇಶ ಕೇವಲ ಅದಕ್ಕೆ ನೀವು ರಕ್ಷಣೆ ಕೊಡದೆ ಬರೇ ಬೇರೆಯವ್ರು ನೀವು ಕೆಲಸ ಮಾಡಿ ನಾನು ದೇಶದಲ್ಲಿ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳಿದೆ. ಈಗೂ ಕೂಡ ಬಿಹಾರ್ನಲ್ಲಿ ಮೊನ್ನೆ ಹೋಗಿದ್ದಾರೆ, ಒರಿಸ್ಸಾದಲ್ಲಿ ಹೋಗಿದ್ದಾರೆ. ಅರೆ ಪ್ರಪಂಚ ಸುಡ್ತಾ ಇದೆ. ಆ ಕಡೆ ಪ್ರಪಂಚದಲ್ಲಿ ಸಾಕಷ್ಟು ಇಸ್ರಾಯಿಲ್ ಮತ್ತು ಇರಾನ್ ಯುದ್ಧ ನಡೆದಿದೆ. ಅದೇ ರೀತಿಯಾಗಿ ಇವತ್ತು ಈ ಟ್ರಂಪ್ಗೆ ನಮ್ಮ ಮೋದಿ ಅವರು ಹೇಳ್ತಿದ್ರು ಫಿರ್ ಏಕ್ ಬಾರ್ ಟ್ರಂಪ್, ಫಿರ್ ಏಕ್ ಬಾರ್ ಟ್ರಂಪ್ ಅಂತ ಅಮೆರಿಕದಾಗ ಹೋಗಿ ಹೇಳ್ದ ಮಾರಾಯ. ಆದರೆ ಆ ಟ್ರಂಪ್ ಅವರು ನಮ್ಮ ಮೇಲೆ ಅನೇಕ ಟ್ಯಾರಿಫ್ ಹಾಕಿದ್ರು, ಅಂದ್ರೆ ಟ್ಯಾಕ್ಸ್ಗಳ, ಅದರ ಬಗ್ಗೆ ಒಂದು ಮಾತಾಡಲಿಲ್ಲ. ಅದು ಆದಮೇಲೆ ಇರಾನ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನಮಗೆ ಇವತ್ತು ಎಣ್ಣೆ ಸಿಗ್ತಾ, ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚು 50% ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ. ಅಲ್ಲಿ ಯುದ್ಧ ನಡೆದಿದೆ. ಅದರ ಬಗ್ಗೆ ಆ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ. ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ, ತಲೆ ಮೇಲೆ ಸೂರು, ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದು ಹೊರತಾಗಿ ನೀನು ಊರು ತುಂಬ ಮೆರಿ, ದೇಶ ತುಂಬ ಮೆರಿ ಅಂತ ನಾವು ಹೇಳಲಿಲ್ಲ. ಇಲ್ಲಿ ನಿಮ್ಮ ಮನೆ ಮೊದಲು ಸುಧಾರಣೆ ಮಾಡಿ, ಇಲ್ಲಿನ ಜನರಿಗೆ ಸುಧಾರಣೆ ಮಾಡಿ. ಇವತ್ತೇನಾಗಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಾಗ ನಮ್ಮ ಸಿಲೆಬಸ್ ಬೇರೆ. ಇವತ್ತು RSS ಸಿಲೆಬಸ್ಸು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಬರ್ತಾ ಇವೆ. RSS ಸಿಲೆಬಸ್ಸು ಇವತ್ತು ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇವೆ. RSS ಸಿಲೆಬಸ್ಸು ಈ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್, ಇಂಥ ದೊಡ್ಡ ದೊಡ್ಡ ಸ್ಕೂಲ್ಗಳೇನಿವೆ ಅಥವಾ ಕೇಂದ್ರೀಯ ವಿದ್ಯಾಲಯಗಳೇನಿವೆ ಅಲ್ಲಿ ತಮ್ಮ ಜನರಿಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ RSS ಜನರಿಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ನಮ್ಮ ಮಕ್ಕಳಿಗೆ ಬೀದಿ ಪಾಲ ಮಾಡ್ತಾ ಇದ್ದಾರೆ. ನೀವು ಹೇಳಿ, ಯಾವ ಬಡ ಮಕ್ಕಳು ಮೋದಿ ಸಾಹೇಬರ ಕಾಲದಲ್ಲಿ ಲಕ್ಷಾಂತರ ನಮ್ಮ ನೌಕರಿಗಳ ಖಾಲಿ ಇದ್ರೂ ಕೂಡ, ಸುಮಾರು 30 ಲಕ್ಷದ ಮೇಲೆ ನೌಕರಿಗಳ ಖಾಲಿ ಇದ್ರೂ ಕೂಡ ಅವ್ರು ಎಂದೂ ಕೂಡ ತೆಗೆದುಕೊಳ್ತಾ ಇಲ್ಲ. ಏನೋ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅನೇಕ ನಮ್ಮ ಮಂತ್ರಿಮಂಡಲದಲ್ಲಿ ಸದಸ್ಯರು ಒಮ್ಮತದಿಂದ ಕೆಲಸ ಮಾಡಿದಕ್ಕಾಗಿ ಕೆಲವು ನೌಕರಿಗಳು ಇಲ್ಲಿ ಸಿಗ್ತಾ ಇವೆ. ಅದರಲ್ಲಿ ಆರ್ಟಿಕಲ್ 371J ಇದು ಬಂದ ಮೇಲೆ ನಿಮ್ಮೆಲ್ಲರಿಗೆ ಒಂದು ನೌಕರಿಗಳಾಗಲಿ, ಇಂಜಿನಿಯರಿಂಗ್ ಸೀಟ್ ಆಗಲಿ, ಮೆಡಿಕಲ್ ಸೀಟ್ ಆಗಲಿ, ಕೃಷಿ ಸೀಟ್ ಆಗಲಿ, ಇವು ಸಿಗ್ತಾ ಇವೆ.